ಐಎಎಸ್ ಆಫೀಸರ್ ಆಗಬೇಕು ಅನ್ನೋ ಕನಸು ಹೊಂದಿದ್ದ ಅಗ್ನಿ ಶ್ರೀಧರ್ ಅವರು ಹೇಗೆ ಬೆಂಗಳೂರು ಅಂಡರ್ವರ್ಲ್ಡ್ನ ಇತಿಹಾಸದ ಭಾಗವಾದರು? ಇವರು ಕಾನೂನು ಓದುತ್ತಿದ್ದ ಯುವಕ. ಆದರೆ 1980ರ ದಶಕದ ಬೆಂಗಳೂರಿನಲ್ಲಿ ಗ್ಯಾಂಗ್ ವಾರ್ಸ್ ಮತ್ತು ರಿವೆಂಜ್ ಅವರ ಜೀವನವನ್ನೇ ಬದಲಿಸಿತು. ಅಗ್ನಿ ಶ್ರೀಧರ್ ಅವರ ಹೇಳಿಕೆಗಳ ಪ್ರಕಾರ ಕೊತ್ವಾಲ್ ರಾಮಚಂದ್ರ ದಾಳಿಯಲ್ಲಿ ಅವರ ತಮ್ಮ ಗಂಭೀರವಾಗಿ ಗಾಯಗೊಂಡಿದ್ದರು. ಆ ಒಂದು ಘಟನೆ ಅವರೊಳಗೆ ರಿವೆಂಜ್ ಬೆಂಕಿ ಹಚ್ಚಿತು ಮತ್ತು ಅದೇ ಅವರನ್ನು ಬೆಂಗಳೂರು ಅಂಡರ್ವರ್ಲ್ಡ್ ಕಡೆಗೆ ಎಳೆದಿತ್ತು. ನಂತರ ಬೆಂಗಳೂರು ಇತಿಹಾಸವನ್ನೇ ಬದಲಿಸಿದ ಕೊತ್ವಾಲ್ ರಾಮಚಂದ್ರ ಹತ್ಯೆಯಲ್ಲಿ ಅಗ್ನಿ ಶ್ರೀಧರ್ ಅವರ ಹೆಸರು ಸೇರಿಕೊಂಡಿತ್ತು. ಆ ಘಟನೆ ಬೆಂಗಳೂರು ಅಂಡರ್ವರ್ಲ್ಡ್ ಹಿಸ್ಟ್ರಿಯಲ್ಲೇ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಆದರೆ ನಿಜವಾದ ಟ್ವಿಸ್ಟ್ ಈಗ ಶುರುವಾಗುತ್ತದೆ. ಅನೇಕರ ಕತೆ ಅಂಡರ್ವರ್ಲ್ಡ್ ನಲ್ಲಿ ಮುಗಿಯಿತು, ಆದರೆ ಅಗ್ನಿ ಶ್ರೀಧರ್ ಅವರ ಕತೆ ಅಲ್ಲಿಂದಲೇ ಶುರುವಾಯಿತು. ಅವರು ಗನ್ ಬಿಟ್ಟು ಪೆನ್ ಹಿಡಿದರು. ತಮ್ಮ ಅಂಡರ್ವರ್ಲ್ಡ್ ಅನುಭವಗಳನ್ನು ದಾದಾಗಿರಿಯ ದಿನಗಳು ಪುಸ್ತಕವಾಗಿ ಬರೆದರು. ಆ ಪುಸ್ತಕವೇ ನಂತರ ಆ ದಿನಗಳು ಸಿನಿಮಾ ಆಗಿ ಕಲ್ಟ್ ಕ್ಲಾಸಿಕ್ ಆಯಿತು. ಮುಂದೆ ಎದೆಗಾರಿಕೆ ಮತ್ತು ಹೆಡ್ಬುಷ್ ಸಿನಿಮಾಗಳ ಹಿಂದೆಯೂ ಅವರ ಬರಹಗಳ ಪ್ರಭಾವ ಇತ್ತು. ಒಮ್ಮೆ ಅಂಡರ್ವರ್ಲ್ಡ್ ನಲ್ಲಿ ಗುರುತಿಸಿಕೊಂಡ ವ್ಯಕ್ತಿ ನಂತರ ಸಾವಿರಾರು ಜನ ಓದುವ ಲೇಖಕರಾದರು. ತಪ್ಪು ದಾರಿ ಅಂತ್ಯವಲ್ಲ, ಹಿಂದಿರುಗುವ ಧೈರ್ಯ ಮುಖ್ಯ.